ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಸ್ಟಾರ್ಟ್ ಆಯಿತು ಸ್ಕೂಲ್ ರೂಟೀನು. ಸೊ ಬೆಳಗ್ಗೆನೇ 5:30 6 ಗಂಟೆ ಅಷ್ಟೊತ್ತಿಗೆ ಎದ್ದು ಕಿಚನಲ್ಲಿರಬೇಕು. ಸೊ ಮೇಯ್ನಾಗಿ ಅದಕ್ಕಿಂತ ಮುಂಚೆ ಹಿಂದೆಯೇ ಏನು ಬೇಕು ಅಂತಲೇ ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ಸೊ ನಾನು ಬಂದು ಪನ್ನೀರೆಲ್ಲ ತೊಗೊಂಡು ಬಂದಿಟ್ಟಿದ್ದೆ. ಮಕ್ಳಿಗೆ ಇನ್ನೊಂದು 2 ಡೇಸ್ ಸ್ಕೂಲ್ ಇದೆ ಅನ್ನೋವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ವೆಜಿಟೇಬಲ್ಸ್, ಪನ್ನೀರು ಮತ್ತು ರೈಸು ಎಲ್ಲ ಪ್ರತಿಯೊಂದು ಅಷ್ಟೇ. ನಾನು ಬಂದು ಇವತ್ತು ಪನ್ನೀರ್ ರೋಲ್ ಮಾಡ್ತಾಯಿದ್ದೀನಿ ಹುಡುಗರಿಗೆ. ಪನ್ನೀರ್ ರೋಲ್ ಅಂತಂದಾಗ ನಮಗೇನು ವೆಜಿಟೇಬಲ್ಸ್ ಬೇಕೋ ಎಲ್ಲನೂ ಹಾಕ್ಕೋಬೋದು. ಪನ್ನೀರ್ ಅರ್ಧ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ 1 ಕ್ಯಾರೆಟು, ಅರ್ಧ ಎಲ್ಲ ಕಲರ್ ಇರುವಂತಹ ಕ್ಯಾಪ್ಸಿಕಮ್ಮು, ಗ್ರೀನ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರು, ನನಗೆ ಆ ಥರ ಎಲ್ಲ ಹಾಕೋದಕ್ಕೆ ತುಂಬಾ ಇಷ್ಟ. ಸೊ ಮಾರ್ನಿಂಗ್ ಮಕ್ಕಳಿಗೆ ಇದು ತುಂಬಾ ಇಷ್ಟ ಅಂತ ಹೇಳಿನೇ ಮಾಡ್ತಾಯಿದ್ದೀನಿ. ಅವರೇ ಹೇಳಿದರು ಸ್ಕೂಲ್ಗೆ ಹೋಗೋ ಫಸ್ಟ್ ದಿವಸ ನನಗೆ ಚಪಾತಿ ರೋಲ್ಮ ಪನ್ನೀರ್ ಹಾಕಿ ಮಾಡಿಕೊಡು ಅಂತ ಹೇಳಿದರು. ಸರಿ ಆಯಿತು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ತುಂಬಾ ಈಸಿ, ಸ್ವಲ್ಪ ಬೇಗನೆ ಕೆಲಸ ಮುಗಿಯುತ್ತೆ. ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೆ ಒಳ್ಳೆ ರೆಸಿಪಿ. ಸೈಡ್ ಡಿಶ್ ಏನೂ ಬೇಕಾಗಲ್ಲ, ಆರಾಮಾಗಿ ಇದನ್ನೇ ನಾವು ಕೊಟ್ಟು ಕಳಿಸ್ಬೋದು. ನಾನು ಸಾಸ್ ಏನೂ ಹಾಕಲ್ಲ. ಮೊದಲು ಸಾಸ್ ಹಾಕ್ತಿದ್ದೆ, ಬಟ್ ಅದು ಮಧ್ಯಾಹ್ನ ಅಷ್ಟೊತ್ತಿಗೆ ಹುಳಿ ಬಂದುಬಿಡತ್ತೆ ಸ್ಕೂಲಲ್ಲಿ ಅಂತ ಹೇಳಿದರು. ಹಂಗಾಗಿ ನಾನು ಸಾಸ್ ಎಲ್ಲ ಯೂಸ್ ಮಾಡ್ತಿಲ್ಲ ಇವತ್ತು. ಜಸ್ಟು ನಾವು ಮಟನ್ ಸಾಂಬಾರು ಮಾಡೋವಾಗ ಹಾಕ್ತೀವಲ್ವ ಪೌಡರು, ನಾನ್ ವೆಜ್ ಪೌಡರು, ಅದನ್ನೇ ಒಂದು ಸ್ಪೂನ್ ಹಾಕಿದ್ರೆ ಸಾಕು, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಅದನ್ನೇ ಮಾಡಿಕೊಡ್ತಾ ಇರೋದು ಅವರಿಗೆ. ಏನಿಲ್ಲ, ಸಣ್ಣದಾಗಿ ಎಲ್ಲ ಹಚ್ಕೊಂಡು, ಕ್ಯಾರೆಟ್ ಮಾತ್ರ ತುರುಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಎಲ್ಲ ಹಚ್ಕೊಂಡು, ಈರುಳ್ಳಿ ಕೂಡ 1-2 ಈರುಳ್ಳಿ ಹಾಕಿದ್ದೀನಿ. ಜಸ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸಿ, ಸ್ವಲ್ಪ ಚೆನ್ನಾಗಿ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಉಪ್ಪು ಹಾಕಿ ಬೇಯಿಸಿ, ಲಾಸ್ಟಲ್ಲಿ ಸ್ಪೈಸಸ್ ಆ್ಯಡ್ ಮಾಡಿಬಿಟ್ಟು ಚಪಾತಿ ಹಾಕಿ ಅದ್ರ ಮಧ್ಯೆ ಅದನ್ನು ಹಾಕಿ ರೋಲ್ ಮಾಡಿಕೊಡೋದಷ್ಟೇ, ಇನ್ನೇನಿಲ್ಲ. ಹಾಗೆ ಮಿಸ್ಟರ್ ಗೋಲ್ಡ್ದು ಗ್ರೌಂಡ್ನಟ್ ಆಯಿಲ್ ಓಪನ್ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ಸಾಗಿ ಯೂಸ್ ಮಾಡಿದ್ದು ಖಾಲಿ ಆಗೋಯಿತು. ಸರಿ, ಇದು ಹೊಸದಾಗಿ ಓಪನ್ ಮಾಡೋಣ, ಯಾಕಂದರೆ ಇನ್ನು ಚಪಾತಿಗೆ ಬೇಕು, ಅದು ಫ್ರೈ ಮಾಡೋದಕ್ಕೆಲ್ಲ ಬೇಕು ಅಂತ. ಸೊ ಕಾಫಿ ಕೂಡ ಹಾಕಿಲ್ಲ. ಇದು 6 ಗಂಟೆಗೇ ತೆಗಿತಾ ಇರುವಂತಹ ವೀಡಿಯೋ. ನೈಟನ್ನೇ ಕಿಚನೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ. ಸೊ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಕಿಚನ್ ನೈಟನ್ನೇ ಫುಲ್ಲಾಗೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಬೆಳಗ್ಗೆ ಅಡುಗೆ ಕೆಲಸವನ್ನು ಸ್ಟಾರ್ಟ್ ಮಾಡುವಾಗ ಆರಾಮಾಗಿ ಅಡುಗೆ ಕೆಲಸವನ್ನು ನೆಮ್ಮದಿಯಾಗಿ ಮಾಡ್ಕೋಬೋದು. ನಾವೇನಾದರೂ ಒಂದು ವೇಳೆ ಲೇಟ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಪಾತ್ರೆ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಹಿಂಸೆ ಅನಿಸುತ್ತೆ, ಕಷ್ಟ ಅನಿಸುತ್ತೆ. ಆಮೇಲೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಬೆಳಗ್ಗೆನೇ ಸ್ಟ್ರೆಸ್ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನೈಟನ್ನೇ ಕಿಚನೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿಟ್ಬಿಟ್ಟು, ಪಾತ್ರೆ ಒಂದು ಇರಬಾರ್ದು, ಎಲ್ಲನೂ ಅಡುಗೆ ಇದು ಮುದ್ದೆ ಮಾಡಿರೋದು ಪಾತ್ರೆ ಮಾತ್ರ ಇದ್ದರೆ ಮಾತ್ರ ನೆನೆಸಿಟ್ಬಿಟ್ಟು ಡಸ್ಟ್ಬಿನ್ಗೆ ಎಲ್ಲ ಕಸನೂ ಹಾಕ್ಬಿಟ್ಟು ಬೆಳಗ್ಗೆಗೆ ಏನು ಮಾಡಬೇಕು ಅಡುಗೆ ಅನ್ನೋದನ್ನ ಕಂಪ್ಲೀಟಾಗಿ ಮಾಡೋದು ನೆನೆಸ್ಕೊಂಡು ಪ್ರಿಪೇರ್ನ ಮಲ್ಕೋಬೇಕು. ಬೆಳಗ್ಗೆ 6 o'clock ಎದ್ದರೆ ಆರಾಮಾಗಿ 8 ಗಂಟೆಗೆ ಬಸ್ ಬರುತ್ತೆ ಅನ್ನೋರಿಗೆ ಆರಾಮ್ ಅನಿಸುತ್ತೆ. ಸೊ ನಿಮ್ಗೇನಾದರೂ ಒಂದು ವೇಳೆ ಬಸ್ಸು ಬೇಗ ಬರುತ್ತೆ ಅಂತಂದರೆ 5:30ಗೆಲ್ಲನೂ ಸ್ಟಾರ್ಟ್ ಮಾಡ್ಕೊಂಬಿಡಿ. ಸೊ ಇಷ್ಟು ಬೆಳಗ್ಗೆ ನಾವು ಅಡುಗೆ ಟೈಮ್ಗೆ ಮಾಡಬೇಕಾಗಿರುವಂಥ ವಿಷಯ. ಅದು ನೈಟಲ್ಲಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಫುಲ್ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ನಾನಂತೂ ಸುಮಾರು ಸಲ ಹುಷಾರಿಲ್ದಿದ್ದಾಗ, ಮೈಗೆ ಸರಿ ಇಲ್ಲ ಅಂದಾಗ, ಏನೋ ಮನೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದಾಗ ಹಾಗೆ ಮಲಗಿಬಿಡ್ತಿದ್ದೆ. ಸೊ ಬೆಳಗ್ಗೆ ಎದ್ದರೆ ಆ ಕಿಚನ್ ಒಳಗೆ ಹೋಗೋವಾಗ್ಲೇ ಹಿಂಸೆ ಅನಿಸೋದು. ಸೊ ಹಂಗಾಗಿ ಇವಾಗ ಹಂಗೆಲ್ಲ ಏನೂ ಇಲ್ಲ. ಬೆಳಗ್ಗೆನೇ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಕಿಚನ್ ಒಳಗೆ ಹೋಗೋವಾಗ ಫ್ರೀ ಮೈಂಡ್ ಇರಬೇಕು. ಆ ಥರ ನೋಡಿದ ತಕ್ಷಣ ಕಿಚನ್ ನೋಡಿದ ತಕ್ಷಣ ಮೈಂಡ್ ಫ್ರೀ ಇರಬೇಕು. ಆ ಥರ ಕಿಚನ್ ಕ್ಲೀನ್ ಮಾಡಿಟ್ಬಿಟ್ಟು ನೈಟು ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಎದ್ದು ಆರಾಮಾಗಿ ಎಲ್ಲ ಕೆಲಸ ನೆಮ್ಮದಿಯಾಗಿ ಮಾಡ್ಕೋಬೋದು. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಕಬಾಬ್ ಡೀಪ್ ಫ್ರೈ ಅಂದಾಗ ಮಾತ್ರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು, ರಿಫೈಂಡು. ಇದು ಫಿಲ್ಟ್ರ್ ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿವರೆಗೂ. ಆರಾಮಾಗಿ ಇದೆ, ಹೆಲ್ತ್ ಕೂಡ ಚೆನ್ನಾಗೇ ಇದೆ. ಸೊ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಎಲ್ಲ ತರಕಾರಿಗಳನ್ನೂ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ತಟ್ಟೆ ಮುಚ್ಚಿ ಉಪ್ಪು ಹಾಕಿ ಬೇಯಿಸಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ.
ಮತ್ತು ಡಿಮಾರ್ಟ್ಗೆ ಹೋಗಿದ್ವಿ. ಡಿಮಾರ್ಟ್ಗೆ ಬಂದು ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ಗೆ ಹೋಗಿದ್ದಿದ್ದು. ಅಲ್ಲಿ ಬಾಕ್ಸಸ್ಸು ಮತ್ತು ಹೊಸದಾಗೆಲ್ಲನೂ ಸೇಲ್ಗೆ ಹಾಕಿರ್ತಾರೆ. ಮಕ್ಕಳಿಗೆ ಅಂತ ಹೇಳಿ ನಾನು ಹೊಸದಾಗಿ ಸ್ಟೀಲ್ದು ವಾಟರ್ ಬಾಟ್ಲ್ ತೊಗೊಂಡೆ. ನನ್ನ ಹತ್ರ ಮೊದಲೇ ಇತ್ತು, ಬಟ್ ಆದ್ರೂ ಹೊಸದಾಗಿ ಮಕ್ಕಳಿಗಿರಲಿ ಅಂತ ಹೇಳಿ ತೊಗೊಂಡಿದ್ದು. ಸರಿ ಅಂತ ಹೇಳಿ ಟಿಫನ್ ಬಾಕ್ಸ್ ಕೂಡ ಒಟ್ಟಿಗೆ ಈ ರೀತಿ ತೊಗೊಂಬಿಟ್ಟೆ. ಯಾಕಂದರೆ ಫಸ್ಟು ಸಿಂಗಲ್ ಬಾಕ್ಸಲ್ಲೇ ಕೊಡ್ತಿದ್ದಿದ್ದು. ಚಪಾತಿ ಸಾಂಬಾರು ಈ ರೀತಿ ಎಕ್ಸ್ಟ್ರಾ ಇದ್ದಾಗ ಡಬಲ್ ಕೊಡ್ತಿದ್ದೆ. 2 ಬಾಕ್ಸಸ್ ಸಪ್ರೇಟ್ ಕೊಡ್ತಿದ್ದೆ. ಕೆಲವೊಂದು ಲೂಸ್ ಇರ್ತಿತ್ತು, ಏನಂತಂದರೆ ಮುಚ್ಚಳ ಎಲ್ಲನೂ ಲೂಸ್ ಇರ್ತಿತ್ತು. ಹಾಗಾಗಿ ಈ ಸಲ ಒಂದೇ ಕಾಂಬೋ ಥರ ತೊಗೊಂಬಿಟ್ಟೆ. ಸೊ ಇದರಲ್ಲಿ ನಾವು ಜಸ್ಟು ಮೇಲೆ ಏನಾದರೂ ಒಂದು ವೇಳೆ ಜಸ್ಟು ಚಿತ್ರಾನ್ನನೋ ಪುಳಿಯೋಗರೆ ಒಂದು ಐಟಮ್ ಹಾಕಿದ್ರೆ ಡೌನ್ ಸೈಡಲ್ಲಿ ನಟ್ಸ್ ಹಾಕೋದಕ್ಕೆ ನಮಗೇ ಮೈಂಡ್ ಅನಿಸುತ್ತೆ. ನಟ್ಸೋ ಇಲ್ಲ ಫ್ರೂಟೋ ಹಾಕೋದಕ್ಕೆ ಫಿಲ್ ಮಾಡಬೇಕಪ್ಪ, ಏನಾದರೂ ಮಕ್ಕಳಿಗೆ ಎಕ್ಸ್ಟ್ರಾ ಕೊಟ್ಟು ಕಳಿಸ್ಬೇಕು ಬಾಕ್ಸ್ಗೆ ಅಂತ ಹೇಳಿ ಅನಿಸುತ್ತೆ ನಮ್ಮ ಮನಸ್ಸೇ. ಸೊ ಅದಕ್ಕೆ ಮೋಟಿವೇಟ್ ಆಗಿರಲಿ ಅಂತಲೇ ಈ ಥರ ತೊಗೊಂಡಿದ್ದು. ಚಿತ್ರಾನ್ನ ಮತ್ತು ಈ ಥರ ರೈಸ್ ಐಟಮ್ಸ್ ಮಾಡಿದಾಗ ಎಗ್ಗೋ ಇಲ್ಲ ಅಂತಂದರೆ ಏನಾದರೂ ಬಿಸ್ಕೆಟ್ಸ್ ಎಕ್ಸ್ಟ್ರಾ ಮನೇಲಿ ಯಾವುದಾದ್ರೂ ನಾವು ತಂದಿರ್ತೀವಲ್ಲ ಹೆಲ್ದಿ ಬಿಸ್ಕೆಟ್ಸ್ ಅಂಥವೋ ಇಲ್ಲ ನಟ್ಸ್ ಪಿಸ್ತಾನೋ ಬಾದಾಮಿನೋ ಅದನ್ನು ಹಾಕೋದಕ್ಕೆ, ಡೇಟ್ಸ್ ಹಾಕೋದಕ್ಕೆ, ಫ್ರೂಟ್ಸ್ ಯಾವುದಾದ್ರೂ ಇದ್ದರೆ ಒಂದು ಹಾಫ್ ಕಟ್ ಮಾಡಿ ಹಾಕೋದಕ್ಕೆ ನಮ್ಗೆ ಮೋಟಿವೇಟ್ ಆಗಿರುತ್ತೆ ಅಂತ ತೊಗೊಂಡೆ. ಮತ್ತು ವಾಟರ್ ಬಾಟ್ಲ್ ಕೂಡ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು. 200 ರುಪೀಸ್ ಇದು ಒಂದು. MRP 400 ರೂಪಾಯಿ ಹಾಕಿದ್ದಾರೆ, ಬಟ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದು ಈ ಥರ ಪ್ರೈಸ್ ಇತ್ತು. ಮತ್ತು 250 ರೂಪಾಯಿ ಬಂದು ನಮಗೆ ಟಿಫನ್ ಬಾಕ್ಸ್ ಬರುತ್ತೆ. ಟಿಫನ್ ಬಾಕ್ಸು ನನಗೆ ಒಂದೇ ಡಿಸೈನಲ್ಲೇ ಸಿಗಲಿಲ್ಲ, ಡಿಫ್ರೆಂಟ್ ಡಿಸೈನಲ್ಲೇ ಸಿಕ್ತು. ಬಟ್ ಇನ್ನೂ ಗುರ್ತಿರುತ್ತೆ ಚೆನ್ನಾಗಿ, ಯಾರಿಗೇನು ಇಟ್ಟಿರ್ತೀವಿ ಅನ್ನೋದು ಗೊತ್ತಿರುತ್ತಲ್ಲ. ಹಾಗೆ ಈ ಕ್ಲಾತ್ ಬಂದು 59 ರುಪೀಸು. ಹೋದ ವರ್ಷ ತೊಗೊಂಡಿದ್ದಿತ್ತು, ಬಟ್ ಕ್ಲಾತ್ ಅದು ಇನ್ನೂ ಚೆನ್ನಾಗೇ ಇತ್ತು. ಬಟ್ ನಾನು ಇರಲಿ ಅಂತ ಹೇಳಿ, ಹೊಸದಾಗಿರಲಿ ಅಂತ ಹೇಳಿ 59 ರೂಪಾಯಿ ಇದು ಒಂದು ಕ್ಲಾತು. ಸೊ 2 ತೊಗೊಂಡ್ರೆ ಟಿಫನ್ ಬಾಕ್ಸ್ಗೆ ಹಾಕೋದಕ್ಕೆ ಅಗಲವಾಗಿ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿತ್ತು ಅಂತ. ಒಂದು ಸ್ವಲ್ಪ ಹೊಸದಾಗಿ ಪರ್ಚೇಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ವೇಳೆ ಹಳೇದು ಲೂಸ್ ಆಗಿದೆ ಅಂದಾಗ ತೊಗೋಬೋದು. ಮುಚ್ಚಳ ಎಲ್ಲನೂ ತುಂಬ ಲೂಸ್ ಆಗಿದೆ, ಲೀಕ್ ಆಗ್ತಾಯಿದೆ ಅನ್ನೋವಾಗ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಸ್ ನಾನು ಬಂದು ತೊಗೊಂಡೆ, ನನಗೆ ಅವಶ್ಯಕತೆ ಇತ್ತು, ಹಾಗಾಗಿನೇ ತೊಗೊಂಡೆ. ಯಾವಾಗಲೂ ಸಿಂಗಲ್ ಕಳಿಸೋವಾಗ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಬಾಕ್ಸ್ ಕೊಡಬೇಕಾಗುತ್ತೆ, ಬೇರೆ ಸಾಂಬಾರು ಗೊಜ್ಜು ಆ ಥರ ಹಾಕೋದಕ್ಕೆ. ಸೊ ಹುಡುಗರು 2 ಬಾಕ್ಸ್ಗೆ ಎತ್ಕೊಂಡು ಹೋಗೋದಕ್ಕೆ, ಮತ್ತು ಲೂಸ್ ಆಗುತ್ತೆ ಬಸ್ಸಲ್ಲಿ ಜಾಸ್ತಿ, ಎಲ್ಲಾದರೂ ಕೆಳಗಡೆ ಇಟ್ಟಿರ್ತಾರೆ, ಸೊ ಅಳ್ಳಾಡ್ತವೆ ಬಾಟಲ್ಸ್ ಆಗಲಿ ಇಲ್ಲ ಅಂದರೆ ನಾವು ಕೊಟ್ಟಿರೋಂಥ ಬಾಕ್ಸಸ್ ಆಗಲಿ ಲೀಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಎಷ್ಟೋ ಸಲ ಕವರಲ್ಲೆಲ್ಲ ಫುಲ್ ಕಟ್ಕೊಟ್ಟಿದ್ದೀನಿ. ಸೊ ಆ ಥರ ಆಗೋದು ಬೇಡ ಅಂತ ಹೇಳಿ ಈ ಸಲ ಕಾಂಬೋನೇ ತೊಗೊಂಡೆ. ಬಟ್ ಇನ್ನೂ ವಾಶ್ ಮಾಡಿರಲಿಲ್ಲ, ಹಾಗಾಗಿ ಫಸ್ಟು ಚಪಾತಿ ಕೆಲಸ ಮುಗಿಲಿ ಅಂತ ಹೇಳಿ ಒಂದೊಂದೇ ಚಪಾತಿ ಹಾಕ್ಕೋತಾ ಇದ್ದೀನಿ. ಬಟ್ ಯಾಕೋ ಹರಿಬರಿ ಅನಿಸ್ಬಿಡ್ತು ಫಸ್ಟ್ ಡೇನೇ, ಹಾಗಾಗಿ ಬೇಗನೆ ಮಾಡಿದೆ. ಬಟ್ ರೋಲ್ ಮಾಡಿದ್ದೆಲ್ಲ ನಾನು ಯಾವುದನ್ನೂ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಮಕ್ಳನ್ನ ರೆಡಿ ಮಾಡ್ತಿದ್ದೆ. ಆ ಕಡೆ ಅವ್ರ ಮೇಲೆ ಒಂದು ಕಣ್ಣು, ಫಸ್ಟ್ ಡೇ ಅಲ್ವಾ, ಅವ್ರಿಗೂ ನರ್ವಸ್ ಆಗಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮ ಮಕ್ಕಳೇ ಆವತ್ತಿನ ದಿವಸ ಹೋಗಿದ್ದು. ಬೇರೆ ಯಾರೂ ಇವ್ರ ಜೊತೆ ಹೋಗೋರು ಯಾರೂ ಅವತ್ತಿನ ದಿವಸ ಹೋಗಿರಲಿಲ್ಲ. 29th ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನನಗೆ ಅದೊಂದು ಕಡೆ ನರ್ವಸ್ಸು. ಮತ್ತು ಹೊಸ ಯೂನಿಫಾರ್ಮ್ಸು ಅದು ಅವ್ರಿಗೆ ಸೆಟ್ ಆಗಬೇಕು, ಅವ್ರಿಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗಬೇಕು. ಈ ಸಲ ಬಂದು ಒಬ್ಬನಿಗೆ ಬ್ಲೇಸರ್ ಕೊಟ್ಟಿದ್ದಾರೆ, ಮತ್ತು ಪ್ಯಾಂಟ್ ಕೊಟ್ಟಿದ್ದರು ಚಿಕ್ಕವನಿಗೆ. ಸೊ ಎಲ್ಲ ಪ್ರತಿಯೊಂದು ಅಷ್ಟೇ ಹೊಸದಾಗಿರೋದ್ರಿಂದ ಅವ್ರಿಗೂ ದೊಡ್ಡ ಟೈ ಕಟ್ಕೋಬೇಕು, ಶೂಗ್ಲೆತ್ ಕೊಡಬೇಕು, ಸಾಕ್ಸ್ ಕೊಡಬೇಕು, ಈ ರೀತಿ ಇತ್ತು. ಬಟ್ ಎಲ್ಲನೂ ಒಂದು ಕಡೆ ಆರ್ಗನೈಸ್ ಮಾಡಿದ್ದೆ ನಾನು. ಸೊ ನೀಟಾಗಿ ಅವ್ರು ಹಾಕ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದು. ಲಾಸ್ಟಲ್ಲಿ ನಾನು ಅದರದ್ದು ಫೋಟೋ ಹಾಕ್ತೀನಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿನೇ ಒಂದೊಂದೇ ಚಪಾತಿ ಹಾಕ್ಕೊಳ್ತಾ ಅವ್ರಿಗೂ ಕೂಗ್ತಾ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ. ನೈಟಿಗೆ ಬಂದು ಅನ್ನ ಸಾಂಬಾರೆಲ್ಲನೂ ಇತ್ತು. ಸರಿ ಬೆಳಗ್ಗೆನೂ ಚಪಾತಿನೇ ಕೊಟ್ಟು ಮಧ್ಯಾಹ್ನವೂ ಚಪಾತಿನೇ ಕೊಟ್ಟರೆ ಅವ್ರಿಗೆ ಒಂಥರ ಬೋರ್ ಆಗುತ್ತೆ ಅಂತ ನೈಟ್ ಸಾಂಬಾರು ಚೆನ್ನಾಗಿ ಬಿಸಿ ಮಾಡಿ ರೈಸ್ ಇತ್ತು. ಸೊ ರೈಸ್ಗೊಂದು ಸ್ವಲ್ಪ ತುಪ್ಪ ಹಾಕಿ ಸಾರು ಹಾಕಿ ಚೆನ್ನಾಗಿ ಕಲಸಿ ತಿನ್ನಿಸ್ಬಿಟ್ಟೆ. ಇಬ್ರಿಗೂ ನೆಮ್ಮದಿ ಊಟ ಮಾಡಿಕೊಂಡು ಅವರು ಸ್ಕೂಲಿಗೆ ಹೋದರು. ಸೊಪ್ಪಿನ ಸಾರಾಗಲಿ ಸಾಂಬಾರಾಗಲಿ ಇಲ್ಲ ಬಸ್ಸಾರಾಗಲಿ ಏನನ ಇರಲಿ, ಅವ್ರಿಗೆ ತುಪ್ಪ ಒಂಚೂರು ಹಾಕಿ ಚೆನ್ನಾಗಿ ಕಲಿಸ್ಕೊಟ್ರೆ ಸಾಕು, ಅಷ್ಟೇ ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಸೊ ಮಕ್ಕಳಿಗೆ ಬೆಳಗ್ಗೆ ಆದಷ್ಟು ಸ್ವಲ್ಪ ಫಿಲ್ಲಿಂಗ್ ಆಗಿರಲಿ ಅಂತ ಅಷ್ಟೇ, ಏನು ತಪ್ಪಿಲ್ಲ. ರಾತ್ರಿದಿತ್ತು ಅಂದರೆ ಚೆನ್ನಾಗಿ ಬಿಸಿ ಮಾಡಿ ತಿನ್ನಿಸಿ ಕಳಿಸಿ. ಮಧ್ಯಾಹ್ನಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ನೋಡುವಾಗ. ಸೊ ಒಂದೇ ಥರ ಊಟ ಅಂದಾಗ ಅವ್ರಿಗೂ ಬೋರ್ ಆಗುತ್ತೆ. ಸೊ ಹಾಗಾಗಿ ಅಷ್ಟೇ, ಏನೇನಿಲ್ಲ. ಸೊ ಅವರು ರೆಡಿ ಆಗ್ತಿದ್ರು. ಅಷ್ಟೊತ್ತಿಗೆ ನಾನು ಈ ಕಡೆ ತೊಳಿಬೇಕಾಗಿತ್ತು. ಟಿಫನ್ ಬಾಕ್ಸಸ್ ಎಲ್ಲ ವಾಶ್ ಮಾಡಿರಲಿಲ್ಲ, ಹಿಂದಿನ ದಿನವೇ ಮಾಡ್ಕೋಬೇಕಿತ್ತು. ಬಟ್ ಎಲ್ಲ ಕ್ಲೀನಾಗಿದೆ ಅಲ್ಲ, ಅದನ್ನು ನೋಡ್ಕೊಳ್ಳೋಣ ಬಿಡು ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿದೆ ಅಷ್ಟೇ. ಸೊ ಬರಿ ಅನ್ನಿಸ್ತಾ ಇತ್ತು ಯಾಕೋ ಮನಸ್ಸು. ಚಪಾತಿ ಏನೋ ಸ್ವಲ್ಪ ಬೇಗನೆ ಆಯಿತು, ಬಟ್ ತೀಡಿ ಹಾಕೋದು ಎಲ್ಲ ಒಬ್ಬಳೇ ಆಗಿರೋದ್ರಿಂದ ಫಸ್ಟೇ ಎಲ್ಲ ತೀಡ್ಕೊಂಬಿಟ್ಟಿದ್ದೆ. ಆಮೇಲೆ ಟಿಫನ್ ಬಾಕ್ಸ್ ಎಲ್ಲ ಬೇಗ ವಾಶ್ ಮಾಡಿ ಆಮೇಲೆ ಎಲ್ಲ ಮಕ್ಳಿಗೆಲ್ಲನೂ ರೋಲ್ ಮಾಡಿಬಿಟ್ಟು ಅವ್ರಿಗೂ ತಿನ್ನೋದು ಕೊಟ್ಟು ಅವ್ರಿಗೆ ಬಾಕ್ಸ್ ಕಟ್ಟಿ ಸ್ಕೂಲ್ ಬಸ್ ಬೇಗನೆ ಬಂತು, ಆನ್ ಟೈಮ್ ಬಂತು, ಕರೆಕ್ಟ್ ಟೈಮಿಗೆ ಬಂತು. ಸೊ ಬೇಗ ಹಾಕಿ ಅವ್ರಿಗೆ ಸ್ಕೂಲಿಗೆ ಕಳಿಸಿದ್ಮೇಲೆ ಎಲ್ಲೋ ಒಂದು ಕಡೆ ಬೇಜಾರು, ಒಂದು ಕಡೆ ಹರಿಬರಿ ಆಗ್ತಾಯಿತ್ತು. ಅವ್ರನ್ನ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಇಷ್ಟು ದಿವಸ ಮನೇಲಿದ್ದರು, ಸ್ಕೂಲಿಗೆ ಹೋಗ್ತಿದ್ದಾರಲ್ಲ,
ಒಂಥರ ಒಬ್ಬಳೇ ಅನ್ನೋ ಥರ ಮನ್ಸು ಅನ್ನಿಸ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಒಂಥರ ಬೇಜಾರೇನೆ. ಎಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಆಗಿರಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಕೆಲವರು 1 ದಿನ 2 ದಿನ ಸೆಟ್ ಆಗೋದಕ್ಕೇ ತುಂಬಾ ಟೈಮ್ ಆಗಿರುತ್ತೆ. ಹತ್ತಿರ್ತೀರ ಎಷ್ಟೋ ಜನ, ಅಯ್ಯೋ ಏನಪ್ಪ ಸ್ಕೂಲಿಗೆ ಕಳಿಸಿದ್ವಿ, ಇನ್ನೊಬ್ಬರೇ ಇರಬೇಕು. ಬಟ್ ಸ್ಕೂಲ್ಗೆ ಹೋಗೋವರೆಗೂ ನಮ್ಗೆ ಹಂಗೆ ಅನಿಸ್ತಾ ಇರುತ್ತೆ ಯಾವಾಗಪ್ಪ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನೋ ಒಂಥರ ಒಂದು 2 ಡೇಸ್ 3 ಡೇಸ್ ಸೆಟ್ ಆಗೋವರೆಗೂ ಆ ರೀತಿ ಇರುತ್ತೆ ಅಷ್ಟೇ ಅಂತ ಅನ್ಕೋತೀನಿ. ಯಾಕಂದರೆ ಇದು ನನಗೆ ಮಾತ್ರನಾ, ಎಲ್ಲರಿಗೂ ಹಾಗೇ ಆಗುತ್ತೆ. ಯಾಕಂದರೆ ನಿಜ ತಾನೇ ಅದು. ಸೊ ನಮ್ಮ ಮಕ್ಕಳು ಒಬ್ಬರು ಇರಲಿ ಇಬ್ಬರು ಇರಲಿ, ನಾವು ಮನೆಯಲ್ಲಿ ಜೊತೆಲಿ ಇರ್ತೀವಿ, ಒಟ್ಟೊಟ್ಟಿಗೆ ಖುಷಿಯಾಗಿ ಟಿ ವಿ ನೋಡಿಕೊಂಡು. ನಮಗೂ ಅವರು ಅಡುಗೆಗೆ ಹೆಲ್ಪ್ ಮಾಡಿರ್ತಾರೆ, ರಜದಲ್ಲಿ ಮನೆ ಕೆಲಸ ಮಾಡಿಸಿರ್ತೀನಿ. ಸೊ ಅದೆಲ್ಲ ನೆನೆಸ್ಕೊಂಡು ಎಲ್ಲೋ ಒಂದು ಕಡೆ ಹೊರಟರು ಸ್ಕೂಲ್ಗೆ. ಹರಿಬರಿಯಾಗಿ ಓಡಿದ್ರು, ಪಾಪ ಅವ್ರಿಗೆ ಟೈಮೇ ಸಿಗಲಿಲ್ಲ. ಸೊ ಆ ರೀತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಾದಮೇಲೆ ಆಮೇಲೆ ನಾನು ಮನೆ ಕೆಲಸ ಎಲ್ಲನೂ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಇನ್ಮೇಲೆ ರುಟೀನೆಲ್ಲ ಫಾಸ್ಟಾಗಿ ಇರುತ್ತೆ, ಯಾಕಂದರೆ ಇನ್ನು ಸೋಂಬೇರಿತನ ಎಲ್ಲ ಪಡೋಕ್ಕಾಗಲ್ಲ. ಸೊ ಹಾಗೆಯೇ ಮಕ್ಕಳಿಗೆ ಟಿಫನ್ ಎಲ್ಲ ಕಟ್ಟಬೇಕಾಗಿತ್ತು. ಅದೆಲ್ಲ ಮುಗಿಸಿದ್ದಾದಮೇಲೆ ಈ ಬ್ಯಾಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ಇದು ಡಿಮಾರ್ಟಲ್ಲಿ ತೊಗೊಂಡಿತ್ತು, ಸಫಾರಿ ಬ್ರ್ಯಾಂಡೆಡ್ ಬ್ಯಾಗ್ ಇದು. ನಾನು ಇಷ್ಟು ದಿವಸನೂ ಒಂದು 300 400 500 ಅಂದ್ಕೊಳ್ಳಿ, ಅಲ್ಲೇ ಲಾಸ್ಟ್ ನನ್ನ ಬ್ಯಾಗ್ ಎಲ್ಲ ತೊಗೋತಿದ್ದು ಅಷ್ಟೇ ರೇಟ್ಗೆ. ಬಟ್ ಈ ಸಲ ಬಂದು ಸ್ವಲ್ಪ ಬ್ರ್ಯಾಂಡೆಡಾಗಿ ತೊಗೊಂಡ್ವಿ. ಸಫಾರಿ ಬ್ಯಾಗ್ ಇದು ಬ್ಲ್ಯಾಕ್ ಕಲರ್ ತೋರಿಸ್ತಾ ಇರೋದು, ಇನ್ನೊಂದು ಗ್ರೇ ಕಲರ್ ತೊಗೊಂಡಿದ್ವಿ. ಇದರಲ್ಲೇನು ಸ್ಪೆಷಲ್ ಅಂತಂದರೆ ನಮಗೆ ಚೆನ್ನಾಗಿರುತ್ತೆ ಸ್ಟಿಚಸ್ಸು, ಮತ್ತು ಮಕ್ಕಳಿಗೆ ಎಕ್ಸಾಮಿನರ್ ಇಟ್ಕೊಳ್ಳೋದಕ್ಕೆ, ಸೀಕ್ರೆಟಾಗಿ ಒಳಗಡೆ ಪೆನ್ಸ್ ಇಟ್ಕೊಳ್ಳೋದಕ್ಕೆ ಎಲ್ಲನೂ ಕೊಟ್ಟಿದ್ದಾರೆ. ಮತ್ತು ರೈನು ಮಳೆ ಬಂದಾಗ ಕೂಡ ನೆನೆದಿದ್ದಂಗೆ ಫುಲ್ಲು ಇದು ಬಂದು ವಾಟರ್ ಪ್ರೂಫೇನೆ. ಬಟ್ ಜಿಪ್ಪು ಒಳಗಿಂದ ನೀರು ಹೋಗಬಾರ್ದು ಅಂತ ಅದಕ್ಕೆಲ್ಲ ಒಂಥರ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ರು. ಇನ್ನೊಂದು ವಿಶೇಷ ಏನು ಅಂದರೆ ಇದಕ್ಕೆ 1 ವರ್ಷ ಇಂಟರ್ನ್ಯಾಷನಲ್ ವ್ಯಾರಂಟಿ ಇರುತ್ತೆ. ನಮಗೇನಾದರೂ ಒಂದು ವೇಳೆ ಮನೇಲಿ ನಮಗೆ ಜಿಪ್ ಹೋಯಿತು, ಇಲ್ಲ ಹರಿದೋಯ್ತು, ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದಾಗ ಬ್ಯಾಗಿಗೆ ನಾವು ಕಾಲ್ ಮಾಡಿ ಹೇಳಿದ್ರೆ ಅವರೇ ಮನೆಗೆ ಬಂದು ನಮಗೆ ಬ್ಯಾಗ್ನ ಫ್ರೀಯಾಗಿ ರಿಪೇರಿ ಮಾಡಿಕೊಡ್ತಾರೆ. ಸೊ 1 ಇಯರ್ ವಾರಂಟಿ ಇದೆ. ಸೊ ಆ ಸ್ಪೆಷಾಲಿಟಿ ಈ ಬ್ಯಾಗಲ್ಲಿದೆ. ಅಂದರೆ ಅಷ್ಟು ಗ್ಯಾರಂಟಿ ಕೊಡ್ತಾರೆ ಅಂದರೆ ಆಲ್ಮೋಸ್ಟ್ ಏನೂ ಆಗಲ್ಲ ಅಂತಲೇ ಒಂದು ಅರ್ಥ. ಸೊ ಇದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ನಮ್ಮ ಮನೆಯವರು ಇದನ್ನೇ ತೊಗೊಂಬಿಡಮ್ಮ, ಪದೇ ಪದೇ ಏನಕ್ಕೆ ವರ್ಷನೂ ತೊಗೋತೀಯ ಅಂದರು. ವರ್ಷನೂ ಕೊಡಿಸ್ತಾ ಇದ್ದೆ ನಾನು. ನನ್ನ ದೊಡ್ಡ ಮಗ ಮಾತ್ರ ಅರ್ಧೋದ್ರೆ ಮಾತ್ರ ಕೇಳೋನು, ಚಿಕ್ಕವನಿಗೆ ವರ್ಷ ಕೊಡಿಸ್ತಿದ್ದೆ. ಬಟ್ ಈ ಸಲ ಮಾತ್ರ ಇದು ಚೆನ್ನಾಗಿದೆ ಅಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ದು. ಇದ್ರದ್ದು ಪ್ರೈಸ್ ಬಂದು ನಾನು ಹೇಳ್ತೀನಿ, ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 3000 ಮೇಲೆ ಇದೆ. ಬಟ್ ಡಿಮಾರ್ಟ್ ಪ್ರೈಸಲ್ಲಿ ನಮಗೆ 1295 ರೂಪಾಯಿಗೆ ಇದ್ರದ್ದು ಪ್ರೈಸ್ ಬಿತ್ತು. ಕಲರ್ ವೈಸ್ ಬಂದು ಬ್ಲ್ಯಾಕ್ ಮತ್ತು ಗ್ರೇ ಎರಡೇ ಇದ್ದಿದ್ದು. ನೋಡಿ, ಇದು ಮಳೆ ಬಂದಾಗ ಮಕ್ಕಳು ಸೇಫಾಗಿ ಹಾಕ್ಕೊಳ್ಳೋದಕ್ಕೆ ಅಂತ ಇದೊಂದು ಫೆಸಿಲಿಟಿ ಇದರಲ್ಲಿದೆ. ಇದೇ ಫಸ್ಟ್ ಟೈಮ್ ಈ ಥರ ಕಾಸ್ಟ್ಲಿಯಲ್ಲಿ ಸಫಾರಿ ಬ್ಯಾಗ್ ಅಂತ, ಇಲ್ಲ ಈ ಥರ ಬ್ರ್ಯಾಂಡೆಡ್ ಬ್ಯಾಗ್ ಅಂತ ನಾವು ತೊಗೊಂಡಿರೋದೇ ಇದೇ ಫಸ್ಟ್ ಟೈಮ್. ನನಗೇ ಇದು ಹೊಸದಾಗಿತ್ತು. ಸೊ ಹಾಗಾಗಿ ಸರಿ ಆಯಿತು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತಾನೆ, ಮಕ್ಕಳಿಗೆ ಹೇಗೂ ಒಂದು 2-3 ಇಯರ್ಸ್ ಆರಾಮಾಗಿ ಇದರಲ್ಲಿ ಮಕ್ಕಳು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿ ಲೈಟ್ ವೈಟಾಗಿ ಚೆನ್ನಾಗಿತ್ತು. ಜಾಸ್ತಿ ಓವರ್ ಡಿಸೈನ್ ವೇಸ್ಟಾಗಿ ಎಂಥದ್ದು ಕೊಟ್ಟಿಲ್ಲ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಕ್ಲಾತು ಚೆನ್ನಾಗಿತ್ತು. ಸರಿ, ಹಂಗಾಗಿ ಇದನ್ನು ನಾನು ತೊಗೊಂಡೆ. ಇಬ್ಬರು ತುಂಬ ಖುಷಿ ಆಗಿಬಿಟ್ರು, ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ ತೊಗೊಂಡು ಬಂದೆ ಅಂತ. ಸೊ ಇದ್ರ ಪ್ರೈಸ್ ಬಂದಿದ್ದಿತ್ತು. ವಾರಂಟಿಗೆ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಅದನ್ನು ಭದ್ರವಾಗಿ ಎತ್ತಿಟ್ಟಿದ್ದೀನಿ ಸರ್, ಯೂಸ್ ಆಗಲಿ ಅಂತ ಹೇಳಿ. ನೋಡಿ, ಈ ಥರ ಕ್ವಾಲಿಟಿ ಜಿಪ್ಸ್ ಅಂತೂ ಸೂಪರಾಗಿತ್ತು. ಜಿಪ್ದು ಎಳೆಯೋದೆಲ್ಲ ಅಷ್ಟೇ ಚೆನ್ನಾಗಿತ್ತು. ಸೊ ಇಬ್ಬರು ರೆಡಿಯಾಗಿ ಸ್ಕೂಲಿಗೆ ಹೋಗೋವಾಗ ಬಸ್ ಪಾಪ ರನ್ ಮಾಡ್ತಿತ್ತು. ಅದೇ ಟೈಮಲ್ಲಿ ನಾನು ತೆಗೆದಂಥ ಫೋಟೋ ಇದು. ಫಾಸ್ಟಾಗಿ ಫೋಟೋ ಹಿಡ್ಕೊಂಡೆ, ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಿದ್ದಾರೆ, ಅವ್ರಿಗೆ ಲೇಟ್ ಆಗಬಾರ್ದು ಅಂತ ಹೇಳಿ ಹರಿಬರಿಯಲ್ಲಿ ತೆಗೆದಂತಹ ಒಂದು ಫೋಟೋ ಇದು. ಫುಲ್ ಯೂನಿಫಾರ್ಮ್, ಈ ವರ್ಷದಿಂದ ಚಿಕ್ಕವನಿಗೂ ಬ್ಲೇಸರ್ ಎಲ್ಲನೂ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ಮೇಲೆ ಸ್ಕೂಲ್ ರೂಟೀನ್ಸ್ ಮತ್ತು ಮನೆದು ಕೆಲಸದ್ದು ರೆಸಿಪೀಸ್ದು ಮೋಟಿವೇಶ್ನಲ್ ಟಿಪ್ಸ್ ಬರ್ತಾನೆ ಇರುತ್ತೆ. ಟೇಕ್ ಕೇರ್, ಬಾಯ್.